ಇಲ್ಲಿ ನೋಡು ಚಂದ್ರಿಕಾ, ಆ ಬಲೂನ್ ಕೊಡು. ಆ ನನಗಿರೋದು 2 ಕೈ ಪೌಡ್ರು, 3-4 ಕೈ ಏನಿಲ್ಲ. ಸಹಾಯ ಮಾಡಕ್ಕೆ ಕರೆದೆ ಕಣೆ, ಕಿಂಡಲ್ ಮಾಡುವಂತಲ್ಲ. ತಲೆಮಾರು ಬದಲಾದ್ರು ನಮ್ಮ ಹಣೆ ಬರ ಮಾತ್ರ ಬದಲಾಗಿಲ್ಲ. ಈಗ್ಲೂ ಚಾಕ್ರಿ ಮಾಡ್ತಾನೇ ಇದೀವಿ. ಇದಕ್ಕೆಲ್ಲ ಕಾರಣ ದರಿದ್ರ ಕೇಶವ. ಬರ್ಲಿ, ಅವ್ನ್ ವಿಷಯ ನೋಡ್ಕೋತೀನಿ. ಗುಡ್ ಮಾರ್ನಿಂಗ್ ಚಂದ್ರಿಕಾ ಮೇಡಮ್. ಗುಡ್ ಮಾರ್ನಿಂಗ್ ರಾಮಕೃಷ್ಣ ಅವರೇ. ಈ ಕಿತ್ತೋದ ವಿನಯ ವಿಧೇಯತೆಗೆ ಏನು ಕಮ್ಮಿ ಇಲ್ಲ. ಏನೋ ದೊಡ್ಡವರು ನಮ್ಮ ಹತ್ರ ಈ ಕೆಲಸ ಮಾಡಿಸೋದ್ ಬಿಟ್ಟು ಇಬ್ರು ಕೆಲ್ಸದವ್ರನ್ನ ಇಟ್ಟು ಸಾಯ್ಬೋದಲ್ವಾ? ಆ ಕೆಲ್ಸನೇ ಅಲ್ವಾ ರೀ ಮಾಡಿದ್ದು. ಅಂದ್ರೆ ಏನು, ನಾವು ನಿನ್ಗೆ ಕೆಲಸದವ್ರ ತರ ಕಾಣಿಸ್ತಿದೀವಾ? ಅಬ್ಬಾ, ಕೆಲ್ಸ ಮಾಡ್ದೇನೆ ಕೆಲ್ಸಕ್ಕೆ ಬರ್ದಿರೋ ಮಾತು ಯಾಕೆ? ಬೇಗ ಕೆಲಸ ಮಾಡಿ. ಕೆಲಸದವ್ರ ಮೇಲೆ ರೇಗಾಡ್ದಾಗೆ ಏನೋ ದಬಾಯಿಸ್ತಿದ್ಯಾ? ನೋಡಿ, ಅಜ್ಜಿ ಅವ್ರು ತೀರ್ಕೊಂಡಿದ್ದಾರೆ, ಕಲ್ಪನಾ ಮೇಡಮ್ ಕೂಡ ತೀರ್ಕೊಂಡಿದ್ದಾರೆ. ಇವಾಗ ಈ ಮನೆಗ್ ದೊಡ್ಡವ್ರು ಯಾರು? ನಾನು ನಮ್ಮ ಯಜಮಾನ್ರು ಅಲ್ವಾ? ಮತ್ತೆ ಮನೇಲಿರೋ ಕೆಲ್ಸಗಳೆಲ್ಲ ಯಾರ ಕೈಯಾರೆ ನಡಿಬೇಕು? ನಮ್ ಕೈಯಾರೇನೆ. ಇವಾಗ ಅದೇ ಅಲ್ವಾ ರೀ ನಡೀತಿರೋದು. ನಿಮ್ ಕೈಯಾರೇನೆ ಮನೇನ ಅಲಂಕಾರ ಮಾಡ್ತಾ ಇದೀರಾ. ಅಮ್ಮ, ನಮ್ ಬೆರಳಲ್ಲಿ ನಮ್ ಕಣ್ಗೆ ಚುಚ್ಕೊಳ್ಳೋ ಹಾಗೆ ಮಾಡ್ದೆ ಅಲ್ವೇನೋ ಕೇಶವ? ಸ್ವಲ್ಪ ಸಹಾಯ ಮಾಡು ಅಂದ್ರೆ. ಮೊದ್ಲು ನನ್ಗೆ ಸಹಾಯ ಮಾಡು, ನನಗ್ ಸಿಗ್ತಾ ಇಲ್ಲ. ಅದು ಸಿಗ್ಬೇಕು ಅಂದ್ರೆ ಆ ಮೆಟ್ಲು ಹತ್ಬೇಕು ರೀ, ಈ ಮೆಟ್ಲಲ್ಲ. ಅಷ್ಟೇ ಹೊರತು ನೀನಂತೂ ಕಟ್ಟಲ್ಲಂತೀಯ. ಅವರವರ ಫೈನ್ ಅವರೇ ಕಟ್ಬೇಕು. ದಾರಿದ್ರದವನೇ. Many more happy returns of the day, Daddy. Happy birthday, Daddy. ಥ್ಯಾಂಕ್ ಯು ಮಗನೇ. ಥ್ಯಾಂಕ್ಸ್ ಅಮ್ಮ. ಏನ್ ಸರ್, ನಿಮ್ ಹುಟ್ಟಹಬ್ಬದ ದಿನ ಮಕ್ಕಳಿಗೆ ಶಶಿ ಅಮ್ಮನ್ಗೆ ನೋವು ಕೊಡ್ತಾ ಇದ್ದೀರಾ? ನನ್ ತಂಗಿ ಇಲ್ದಿರೋ ಹುಟ್ಟು ಹಬ್ಬನ ಆಚರಿಸ್ಕೊಂಡು ನನ್ನ ನೋವು ಪಡು ಅಂತೀಯ ಕೇಶವ? ನಮ್ ನೋವುಗಳು ಮಕ್ಳಿಗೇನ್ ಗೊತ್ತಾಗುತ್ತೆ ಸರ್, ಅವ್ರನ್ನ ಹ್ಯಾಪಿ ಆಗಿರಿಸ್ಬೇಕಲ್ವಾ? ನಿಜ ಕೇಶವ, ನಿನ್ ಮಾತು ಕೇಳಿಸ್ಕೊಂಡ್ರೆ ನಮ್ಮಪ್ಪ ನೆನಪಾಗ್ತಿದ್ದಾರೆ. ನಾವ್ ಯಾರು ಅಂತ ಗೊತ್ತಿಲ್ದೇನೆ ಅಪ್ಪ ನಮ್ಮೇಲೆ ಪ್ರೀತಿ ಬೆಳೆಸ್ಕೊಂಡ್ರು. ತಾತನ್ ಫೋಟೋಗೆ ನಮಸ್ಕಾರ ಮಾಡಿ. ಅವರೇ ಅಪ್ಪ ಅಂತ ಗೊತ್ತಾದ್ಮೇಲೂ ಕೂಡ ನಾನು ಅವ್ರನ್ನ ದ್ವೇಷ ಮಾಡ್ತಿದ್ದೆ. ಈಗ ದಿವ್ಯನ್ನ ಶಶಿ ದ್ವೇಷ ಮಾಡ್ತಿದ್ದಾಳೆ. ಮಮ್ಮಿ, ತಾತನ್ ಫೋಟೋ ಇದೆ, ಮತ್ತೆ ಅಜ್ಜಿ ಫೋಟೋ ಇಲ್ವಲ್ಲ? ಅಜ್ಜಿ ಫೋಟೋ ಯಾಕಿಲ್ಲ ಮಮ್ಮಿ? ಯಾಕಿರುತ್ತೆ? ತೆಗ್ದು ಬಿಸಾಕಿದ್ಮೇಲೆ ಗೋಡೆ ಮೇಲೆ ಫೋಟೋಗಳ ಜೊತೆಗೆ ಗಂಗಾ ಫೋಟೋನು ಕೂಡ ಕಾಲಗರ್ಭಕ್ಕೆ ಸೇರಿಸಿದಾಳೆ. ದಿವ್ಯನ್ನ ಈ ಮನೆಯಿಂದ ಶಾಶ್ವತವಾಗಿ ದೂರ ಮಾಡಬೇಕು ಅಂತ ಮನೇಲಿರೋ ದಿವ್ಯನ ನೆನಪುಗಳನ್ನೆಲ್ಲ ಶಶಿ ನಾಶ ಮಾಡಿದಾಳೆ. ದಿವ್ಯ ಹೇಗಿರ್ತಾಳೆ ಅಂತ ಕೂಡ ಮಕ್ಕಳಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಕೊನೆಗೆ
ಕೊನೆಗೆ ಅಮ್ಮನ ಫೋಟೋ ಕೂಡ ಮನೇಲಿ ಇಲ್ದ ಹಾಗೆ ಮಾಡಿದಾಳೆ. ಮಕ್ಕಳಿಗೆ ದಿವ್ಯನ ಮೇಲೆ ದ್ವೇಷ ಹುಟ್ಟು ಹಾಗೆ ಮಾಡಿದಾಳೆ. ಅನಾವಶ್ಯಕ ವಸ್ತುಗಳು ಮನೇಲಿ ಇರಬಾರ್ದು ಜೈ. ಕೆಲ್ಸಕ್ಕೆ ಬರ್ದಿರೋದನ್ನ ಹೊರಗಡೆ ಬಿಸಾಕ್ಬೇಕು ಶ್ರೇಯಾ. ದಿವ್ಯಾ ಈ ಮನೆಗೆ ಅನಾವಶ್ಯಕ ಅಂತಿದ್ದಾಳೆ. ದಿವ್ಯಾ ಈ ಮನೆಗೆ ಕೆಲ್ಸಕ್ಕೆ ಬಾರ್ದೇ ಇರೋಳು ಅಂತಿದ್ದಾಳೆ. ನಮಗ್ ಸಂಬಂಧ ಇಲ್ದಿರೋರ್ ಬಗ್ಗೆ, ನಮ್ ಸಂತೋಷನ ದೂರ ಮಾಡ್ದವ್ರ ಬಗ್ಗೆ ಮಾತಾಡ್ಬೇಡಿ. ಇದೆಲ್ಲ ಅತ್ತೆಯಿಂದಾನೆ ಅಲ್ವಾ ಅಣ್ಣ? ಹೌದು, ಅವಳಿಂದಾನೆ ಡ್ಯಾಡಿ ಬರ್ಡೇ ಮಾಡಕ್ಕಾಗ್ಲಿಲ್ಲ. ಐ ಹೇಟ್ ಹರ್. ಅತ್ತೆ ಮೇಲೆ ನನ್ಗೂ ಕೋಪ ಇದೆ. ಅವ್ರು ಎಲ್ಲಿದ್ದಾರೋ ಏನೋ. ದಿವ್ಯಮ್ಮನ್ಗೋಸ್ಕರ 7 ವರ್ಷದಿಂದ ಹುಡುಕ್ತಾ ಇದ್ದೀವಿ ಸರ್. ದಿವ್ಯಮ್ಮ ಎಲ್ಲಿದ್ದಾರೋ, ಹೇಗಿದ್ದಾರೋ. ಬೆಟ್ಟದಷ್ಟು ನೋವನ್ನ ಮನ್ಸಲ್ಲಿ ಇಟ್ಕೊಂಡು ಹೋಗಿರ್ತಾಳೆ ದಿವ್ಯಾ. ಅವಳು ಅಗ್ನಿಪರ್ವತನ ಎದೆಲ್ ಬಚ್ಚಿಟ್ಕೊಂಡ್ರು ಅಂತ ಸಮುದ್ರದಂತವಳು ಕೇಶವ. ನಿಲ್ದಿರೋ ಅಲೆಗಳ ಹಾಗೆ ಎಷ್ಟೇ ಕಷ್ಟ ಬಂದ್ರೂ ಎದುರಿಸಿ ಧೈರ್ಯವಾಗಿ ಗಂಭೀರದಿಂದ ನಿಲ್ತಾಳೆ. ಅವಳೆಲ್ಲೇ ಇದ್ರೂ ಮಹಾರಾಣಿ ಆಗಿರ್ತಾಳೆ. ಸರಸ್ವತಿ ದೇವಿಗೆ ಜ್ಞಾನ, ಲಕ್ಷ್ಮೀ ದೇವಿಗೆ ಸಂಪತ್ತು, ಪಾರ್ವತಿಗೆ ಧೈರ್ಯ ಸಾಹಸ ಹೇಗೋ ನನ್ನ ತಂಗಿಗೆ ಸ್ವಾಭಿಮಾನ, ಮನೋಧೈರ್ಯ ಹಾಗೆ.